ಮತ್ತೊಮ್ಮೆ ಡೇಂಜರ್ ಜಂಕ್ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜಂಕ್ ಫುಡ್ನಿಂದ ಎಲ್ಲರ ರೀತಿಯ ಜಂಕ್ ಫುಡ್ನ ಅತಿಯಾದ ಸೇವನೆಯಿಂದ ಎಲ್ಲರ ಆರೋಗ್ಯದ ಮೇಲೂ ಕೂಡ ಪರಿಣಾಮಗಳು ಬೀರುತ್ತೆ. ಆದರೆ ಹೆಚ್ಚು ಯಾರು ಇದರತ್ತ ಆಕರ್ಷಿತರಾಗ್ತಾರೋ ಅವರಿಗೆ ಹೆಚ್ಚು ಅಪಾಯಕ್ಕಾಗಿರುತ್ತೆ. ಹೀಗಾಗಿ ಯುವ ಜನಾಂಗ ಸಹಜವಾಗಿ ಜಂಕ್ ಫುಡ್ಸ್ನತ್ತ ಹೆಚ್ಚು ಅಟ್ರಾಕ್ಟ್ ಆಗೋದ್ರಿಂದ ಯುವ ಜನಾಂಗದ ಆರೋಗ್ಯದ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಶಾಲಾ ಕಾಲೇಜುಗಳ ಬಳಿ ಇದನ್ನು ನಿಷೇಧಿಸೋಕೆ ಈಗ ನಿರ್ಧಾರ ಕೈಗೊಳ್ಳಲಾಗಿದೆ. ಹಾಗಾದ್ರೆ ನಮ್ಮ ಮಾತನ್ನ ಮುಂದುವರಿಸೋಣ. ಡಾಕ್ಟರ್, ಈಗ ಜಂಕ್ ಫುಡ್ಸ್ ಯಾವ ಕಾರಣಕ್ಕಾಗಿ ಹಾರ್ಮ್ಫುಲ್ ಅಂತ ಹೇಳ್ತೀರಿ? ಇದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ನಿಂದ ಅಥವಾ ಒಂದು ಕುಕಿಂಗ್ ಪ್ರೊಸೆಸ್ ಏನಿದೆ ಅದರಿಂದ ಹಾರ್ಮ್ಫುಲ್ ಅಂತ ಹೇಳ್ತೀರಾ? ಕುಕಿಂಗ್ ಪ್ರಾಸೆಸ್ ಕೂಡ ಹೌದು ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ಹೌದು. ಅದರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಆಮೇಲೆ ಎಲ್ಲ ಡೀಪ್ ಫ್ರೈಡು, ಬೇಕ್ ಮಾಡಿನೂ ತೊಗೋಬೋದು, ಬಟ್ ಬಾಯಿಗೆ ರುಚಿ ಅನಿಸೋದು ಡೀಪ್ ಫ್ರೈಡ್ ಐಟಮ್ಸೇ. ಈಗ ಎಕ್ಸಾಂಪಲ್ ಪಿಜ್ಜಾನೇ, ಅದನ್ನು ಮಕ್ಳಿಗೆ ಒಂದು ಸಲ ಕೊಡಿಸಿದ ತಕ್ಷಣ ವಾರಕ್ಕೆ 2 ಸಲ ಆಗುತ್ತೆ, ನಿಧಾನಕ್ಕೆ ಅದು 4 ಸಲ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಏರೇಟೆಡ್ ಡ್ರಿಂಕ್ಸ್, ಅದನ್ನು ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅದು ತೊಗೊಳೋದ್ರಿಂದ ತುಂಬಾ ಹಾನಿಕರ ಬಾಡಿಗೆ. ಹೇಗೆ ಅಂದರೆ ಡೆಂಟಲ್ ಕೇರೀಸ್ ಆಗುತ್ತೆ ಜಾಸ್ತಿ ತೊಗೊಳೋದ್ರಿಂದ. ಮಕ್ಕಳು ಒಂದು ಗ್ಲಾಸ್ಗೆ ನಿಲ್ಲಿಸೋದಿಲ್ಲ ಡೆಫಿನೆಟ್ ಆಗಿ, ದೇ ಕೀಪ್ ಆನ್ ಡ್ರಿಂಕಿಂಗ್. ಹೌದು, ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರ್ ಬಾಟಲ್ ಕಂಪ್ಲೀಟ್ ಮಾಡೋವರೆಗೂ ಈ ಅಭ್ಯಾಸದಿಂದ ನೀರು ಕುಡಿಯೋದು ಬಿಟ್ಬಿಡ್ತಾರೆ, ಇದನ್ನೇ ಪ್ರಿಫರ್ ಮಾಡ್ತಾರೆ. ಆಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಶುರು ಆಗುತ್ತೆ. ಹಾಗೆ ಒಂದೊಂದೇ ಅಸೋಸಿಯೇಟೆಡ್ ಪ್ರಾಬ್ಲಮ್ ಶುರು ಆಗ್ತಾ ಹೋಗುತ್ತೆ. ಡೆಂಟಲ್ ಕೇರೀಸ್ ಅಂತ ಹೇಳಿದೆ. ಅದಾದಮೇಲೆ ಜಾಸ್ತಿ ತೊಗೊಳೋದ್ರಿಂದ ಲಿವರ್ ಎಫೆಕ್ಟ್ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳಿದೆ. ಅದಾದಮೇಲೆ ದೇರ್ ಆರ್ ಸೋ ಮೆನಿ ಅದರ್ ಪ್ರಾಬ್ಲಮ್ಸ್. ಒಬೆಸಿಟಿ ಶುರುವಾಗುತ್ತೆ. ಆಮೇಲೆ ಚಿಕ್ಕ ವಯಸ್ಸಿನಲ್ಲೇ ಶುಗರು, ಬ್ಲಡ್ ಪ್ರೆಷರ್ ಎಲ್ಲ ಬರೋಕ್ಕೆ ಶುರುವಾಗುತ್ತೆ. ಒಂದು ಆಧುನಿಕ 25-30 ವರ್ಷದಲ್ಲೇ ಈ ಹಾರ್ಟ್ ಡಿಸೀಸ್ಗಳೆಲ್ಲ ಕೂಡ ಎಲ್ಲ ಹಾರ್ಟ್ ಡಿಸೀಸು ಬರೋಕ್ಕೆ ಶುರುವಾಗಿದೆ ಚಿಕ್ಕ ಮಕ್ಕಳಲ್ಲೇ. ಯಾಕೆಂದರೆ ಜಂಕ್ ಫುಡ್ ತಿಂತ ಅವ್ರು ಟಿವಿ ಮುಂದೆ ಕೂತಿರ್ತಾರೆ, ಬೇರೆ ಇನ್ನೇನು ಮಾಡಲ್ಲ, ಇಲ್ಲ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ, ನೋ ಎಕ್ಸಸೈಸ್ ಅಟ್ ಆಲ್. ಅದಕ್ಕೋಸ್ಕರ ಡೆಫಿನೆಟ್ ಆಗಿ ಒಬೆಸಿಟಿ ಇಸ್ ಅ ಮೇನ್ ಪ್ರಾಬ್ಲಮ್ ವಿಚ್ ಕಾಸಸ್ ಅದರ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಆ್ಯಕ್ಚುಲಿ. ಓಕೆ, ಚಂದ್ರಿಕಾ ಅವರೇ, ನೀವೇನು ಹೇಳ್ತೀರಿ? ಮನೆಯಲ್ಲಿ ಮಕ್ಕಳು ಇದಕ್ಕಾಗಿ ಹಠ ಮಾಡೋದು ಜಾಸ್ತಿ. ಬಹುಶಃ ಒಂದು ಕಡೆ ಆಗಿರ್ಬೋದು, ನಿಮ್ಮ ಹತ್ರ ಪಾಕೆಟ್ ಮನಿ ಜಾಸ್ತಿ ಕೇಳೋದಾಗಿರ್ಬೋದು, ನೀವು ಕಟ್ಟಿರೋ ಡಬ್ಬಿನ ಅದನ್ನು ತಿಂದೆ ಅಲ್ಲಿನ ಜಂಕ್ ಫುಡ್ಸನ್ನು ತಿಂದು ಬರೋದಾಗಿರ್ಬೋದು. ಇದರಿಂದ ಮನೇಲಿರೋ ಊಟನೂ ಮಾಡೋದಿಲ್ಲ. ಸೊ ಹೀಗಾಗಿ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ? ಇಲ್ಲ, ನಾವು ಯೂಶ್ವಲಿ ಏನಂದರೆ ನಾವು ಬೆಳೆದಿದ್ದ ರೀತಿಯೇ ಒಂಥರ ಇದೆ. ನಮಗೆ ಹೇಗೆ ಬೆಳೆಸಿದ್ರು ಅಂತಂದರೆ ಹಾಗೆ ನಮ್ಮ ಮಕ್ಕಳು ನಾವು ಬೆಳೆಸ್ತಾ ಇದ್ವಿ. ನಮಗೆ ಎಲ್ಲ ಮನೆಯಲ್ಲಿ ಫುಡ್ ಮಾಡಿಕೊಡ್ತಾಯಿದ್ರು ನೋಡಿ. ಈ ಉಂಡೆ ಮಾಡಿಕೊಡ್ತಾಯಿದ್ರು, ಪುರಿ ಉಂಡೆ ಅಂತ ಮಾಡಿಕೊಡ್ತಾಯಿದ್ರು, ಕಡಲೆ ಉಂಡೆ, ಕಡಲೆ ಮಿಠಾಯಿ, ಕಡಲೆಕಾಯಿನ ಫ್ರೈ ಮಾಡಿಕೊಡೋದು. ಸ್ಕೂಲಿಂದ ಬಂದಾಗ ಇವೆಲ್ಲ ನಮಗೆ ಕೊಡ್ತಾಯಿದ್ರು. ಹಾಗಾಗಿ ನಮ್ಮ ಮನೇಲಿ ಇವುಗಳನ್ನೆಲ್ಲ ತುಂಬ ಅವಾಯ್ಡ್ ಮಾಡಿದ್ದೀವಿ. ಒಂದು ಮಗು, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ಒಂದು 3 years old ಮಗು ಆ ಒಂದು ಡ್ರಿಂಕ್ಸಿಗೆ, ಫ್ಯಾಂಟಾಗಿ ಎಷ್ಟು ಅಡಿಕ್ಟ್ ಆಗುತ್ತೆ ಅಂದರೆ, ಒಂದು ಕಪ್ಪಲ್ಲಿ ಹಾಕ್ಕೊಟ್ರೆ ಅದು ಮುಗಿದ ಮೇಲೂ ಕೂಡ ಹೋಗಿ ಫಿಲ್ಟ್ರಲ್ಲಿ ನೀರು ಇಟ್ಕೊಂಡು ಅದನ್ನು ತುಂಬಿಸ್ಕೊಂಡು ನಮ್ಮ ಮನೇಲೇ ನಡೀತಾ ಇದೆ. ಈ ಥರ ಅವರು ಕಲಿತಾಗ ನಾವು ಅದನ್ನು ಬಿಡಿಸ್ಬೇಕೇ ಹೊರತು ಮತ್ತೆ ಅದನ್ನೇ ಕೊಡಿಸಿ ಫ್ಯಾಂಟ, ಅಯ್ಯೋ ಎಷ್ಟೊಂದು ಫ್ಯಾಂಟ ಕುಡಿತಾಳೆ, ಇದನ್ನು ತುಂಬ ಚೆನ್ನಾಗಿ ಕುಡಿತಾಳೆ ಅಂತ ಕೊಡಿಸೋದು. ಈ ಥರ ನಾವು ಈ ಕಡೆ ಪಾಕೆಟ್ ಮನಿನೂ ಲಾಸು, ಮತ್ತು ಆರೋಗ್ಯನೂ ಕೂಡ ಹಾನಿಕರ. ಈ ಥರ ನಾವು ಎಂಕರೇಜ್ ಮಾಡಲೇಬಾರ್ದು ಮಕ್ಕಳಿಗೆ. ಓಕೆ, ವರ್ಷ ಈಗ ರಶ್ಮಿ ಹೇಳ್ತಾ ಇದ್ರಿ ಎಲ್ಲ ಪೋಷಕರೇ ಕಾಣೋ ಮೊದಲು ಚಾಕ್ಲೇಟ್ ಆಸೆ ತೋರಿಸ್ಬಿಡ್ತಾರೆ ಅಂತ. ಸೊ ಏನು ಹೇಳ್ತೀರಿ? ಅದು ನಮ್ಗೆ ಹೇಗೆ ಅಭ್ಯಾಸ ಆಗಿರುತ್ತೋ ಮೊದಲಿಂದ ಹಾಗೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹಾಗೆ ಎಲ್ಲ, ಇದೊಂದೇ ಅಂತ ಅಲ್ಲ, ಹೇಗೆ ಅಭ್ಯಾಸ ಏನಿರುತ್ತೆ ಅದು ಹೆಚ್ಚು ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ಓವರ್ ಪೇರೆಂಟ್ಸ್ ಅಂತಾನೆ ಅಲ್ಲ, ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಮನೆಯಿಂದ ತರ್ತಾರೆ. ಸೊ ನಾವು ಟೇಸ್ಟ್ ಮಾಡೋಕ್ಕೆ ಹೋಗಿ, ಸೊ ಆ ರುಚಿ ನಮ್ಗೆ ಹಿಡಿದ್ಬಿಟ್ಟಿರುತ್ತೆ. ಸೊ ನಾವು ಅದನ್ನು ಟೇಸ್ಟ್ ಮಾಡೋಕ್ಕೆ ಹೋಗ್ತೀವಿ. ಒಬ್ಬೊಬ್ಬರು ಟೇಸ್ಟ್ ಬಡ್ಸ್ ಡಿಫ್ರೆಂಟ್ ಆಗಿರುತ್ತೆ. ಮೇ ಬಿ ನಂದು ಹಾಗೆ, ಇನ್ನೊಬ್ರದ್ದು ಬೇರೆ ಥರ. ಸೊ ವಿ ಟೆನ್ ಟು ಚೇಂಜ್ ಆ ಟೇಸ್ಟ್, ಅವ್ರದ್ದು ಇವ್ರದ್ದು ಚೇಂಜ್ ಆಗೋಕ್ಕೆ ಹೋಗಿ ನಮ್ಗೆ ಇಷ್ಟ ಆಗುತ್ತೆ. ಓಕೆ, ರಶ್ಮಿ ಏನು ಹೇಳ್ತೀರಿ? ಹಾಗಾದ್ರೆ ಪೋಷಕರು ಮೊದಲು ಚಾಕ್ಲೇಟ್ ಆಸೆ ತೋರಿಸ್ಬಿಡ್ತಾರೆ, ಆದರೆ ಏನು ಮಾಡಬೇಕು ಅಂತ? ಹಾಗಾದ್ರೆ ಅಲ್ಲ, ಚಾಕ್ಲೇಟ್ ಆಸೆ ತೋರಿಸ್ತಾರೆ. ಇನ್ನೊಂದೇನಂದರೆ, ಈಗ ಇವರು ಹೇಳಿದ್ರು ಎಳ್ಳುಂಡೆ ಅಂಥವೆಲ್ಲ ಕೊಡಬೇಕು ಒಳ್ಳೇದು ಅಂತ. ಎಷ್ಟು ತಂದೆ ತಾಯಿಗಳು ಅದನ್ನು ಬೇರೆ ತಂದೆ ತಾಯಿ ಮುಂದೆ ತೋರಿಸ್ತಾರೆ, ಒಂಥರ ಮುಜುಗರ ಪಡ್ತಾರೆ. ಅಂದರೆ ಫಾಸ್ಟ್ ಫುಡ್ಸ್ ಎಲ್ಲ ಬಂದಿದೆ, ಏನಿದು ಇನ್ನೂ ಹಳ್ಳಿ ಗುಗ್ಗು ಥರ ಆಡ್ತಾರೆ, ಈ ಥರ ಎಲ್ಲ ಕಮೆಂಟ್ಸ್ಗಳು ಬರುತ್ತೆ. ಹಂಗಾಗಿ ಅವರು ಜಾಗತೀಕರಣಕ್ಕೆ ಹೊಂದ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲ ಬೇಡಪ್ಪ, ನಾವು ಇವಾಗ ಜಂಕ್ ಫುಡ್ಸ್ ಎಲ್ಲ ಕೊಡ್ಸೋಣ ಮಕ್ಕಳಿಗೆ, ಅವರು ಸ್ವಲ್ಪ ಒಂಥರ ಯುವ ಜನತೆಗೆ ಹತ್ತಿರವಾಗಿ. ಡಾಕ್ಟರ್ ಮೈಥಿಲಿ ಅವರೇ, ನೀವೇನು ಹೇಳ್ತೀರಿ? ನಿಜಕ್ಕೂ ಇದು ಜನರೇಷನ್ ಗ್ಯಾಪ್ ನೋಡ್ತಾ ಇರ್ತೀವಿ ನಾವು. ಏನಿಲ್ಲ, ನಾನು ಪಿಜ್ಜಾ ಹಟ್ ಅಲ್ಲಿ ಮುದುಕರನ್ನು ಕೂತ್ಕೊಂಡ್ಬಿಟ್ಟು ಪಿಜ್ಜಾನ ಅಂದ್ರೆ ಈಗಿನ ಏನಾಗಿದೆ ಅಂದ್ರೆ ವೆಸ್ಟರ್ನ್ ಲೈಫ್ ಸ್ಟೈಲ್, ನಾವು ಏನೋ ಉಂಡೆ ತಿಂತಾ ಇದೀವಿ, ಅದೇನೋ ಒಂದು ಪ್ರೆಸ್ಟೀಜಿಯಸ್ ವಿಷಯ, ಒಂದು ಸೋಷಿಯಲ್ ಸ್ಟ್ಯಾಂಡರ್ಡ್ ತರ ಆಗ್ಬಿಟ್ಟಿದೆ. ಈಗ ಮಕ್ಕಳು ಕಾಲೇಜಲ್ಲಿ ಡಬ್ಬಿ ಹಾಕ್ತಾರಲ್ಲ,
ಯಾಕೆಂದರೆ ಯಾರಾದರೂ ನೋಡಿಬಿಟ್ರೆ ಏನಿದು ಇನ್ನೂ ಚಿಕ್ಕ ಮಗು ಥರ ಇದೆಯಾ, ಇದೇನು ಸ್ಕೂಲಾ ಕಾಲೇಜಾ ಅನ್ನೋ ಒಂದು ಪಿಯರ್ ಪ್ರೆಷರ್ ಇರುತ್ತೆ ನೋಡಿ. ಅದಕ್ಕೆ ಅವರು ಬಾಕ್ಸಸ್ ತರಲ್ಲ. 90% ನಾವು ಬರೀ ಸೈನ್ಸ್ ಸ್ಟೂಡೆಂಟ್ಸನ್ನ ತರೋದು ನೋಡ್ತೀವಿ. ಯಾಕೆ? ಅವರು ಟ್ಯೂಷನ್ ಹೋಗ್ಬಿಟ್ಟು ಬರ್ತಾರೆ, ಅವ್ರಿಗೆ ಟೈಮ್ ಇರಲ್ಲ, ಅವ್ರಿಗೆ ಓದೋದು ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ತಾಯಿಯಿಂದರು ಫೋರ್ಸ್ ಮಾಡಿಬಿಟ್ಟು ಆ ಬಾಕ್ಸ್ ಒಂದು ಹಾಕ್ಬಿಟ್ಟು ಕಳಿಸ್ತಾರೆ. ಬಟ್ ಅವರು ಇಡೀ ದಿನ ಇರ್ತಾರೆ ಕಾಲೇಜಲ್ಲಿ, ಎಷ್ಟು ಅಂತ ಬಾಕ್ಸ್ ತರ್ತಾರೆ. ಸೊ ಅದನ್ನು ತಿಂತಾರೆ, ಇದನ್ನು ತಿಂತಾರೆ. ಆದರೆ ಎಲ್ಡರ್ಸ್ ಆಗ್ಬಿಟ್ಟು ದೊಡ್ಡವ್ರು ತಿನ್ನೋದು ನೋಡ್ಬಿಟ್ರೆ ಇನ್ನು ಚಿಕ್ಕ ಮಕ್ಳಿಗೆ ಏನು ಹೇಳ್ತೀರಾ ನೀವು? ದ ಕನ್ಫ್ಯೂಷನ್ ಇಸ್ ವಿತ್ ದಿ ಎಲ್ಡರ್ಸ್. ಓಕೆ, ಆ್ಯಂಡ್ ಪೇರೆಂಟ್ಸು ನಿಸ್ಸಹಾಯವಾಗಿ ಅಸಹಾಯಕವಾಗಿ ಕೂತ್ಬಿಡ್ತಾರೆ. ಏನು ಮಾಡೋದು ಮೇಡಮ್, ಹಠ ಮಾಡ್ತಾರೆ, ಅದಕ್ಕೆ ಕೊಟ್ಬಿಡ್ತೀವಿ ಅಂತಾನೆ ಇರ್ತಾರೆ. ನೀವಾದರೂ ಅವ್ರಿಗೆ ಏನಾದರೂ ಭಯ ಪಡಿಸ್ಬಿಡಿ, ಕ್ಲಾಸಲ್ಲಿ ಅಟೆಂಡೆನ್ಸ್ ಕೊಡಲ್ಲ ಅನ್ನಿ, ಇದನ್ನೆಲ್ಲ ನಾವು ಕಾಲೇಜಲ್ಲಿ ಕೂತ್ಕೊಂಡು ಮಾಡೋಕ್ಕಾಗತ್ತಾ ಹೇಳಿ? ಸೊ ಡಾಕ್ಟರ್ ಏನು ಹೇಳ್ತೀರಿ? ಸೊ ಹೌ ಟು ಅವಾಯ್ಡ್, ಈಗ ಮುಖ್ಯವಾಗಿ ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಥ್ರೂ ಎಜುಕೇಷನ್ ಮೇನ್. ಹೌದು, ಆ ಜಂಕ್ ಫುಡ್ ಆಲ್ಟರ್ನೇಟಿವ್ಸ್ ಎಷ್ಟೊಂದು ಪದಾರ್ಥಗಳಿದೆ. ಈಗ ನಾ ಆಗಲೇ ಹೇಳ್ದಂಗೆ ಡ್ರೈ ಫ್ರೂಟ್ಸ್ ಲಾಡು ಅಂತ ಒಂದು ಎಕ್ಸಾಟಿಕ್ ನೇಮ್ ಥರ ಏನಾದರೂ ಇಟ್ಬಿಟ್ರೆ ಡೆಫಿನೆಟ್ ಆಗಲಿ ದೇ ವಿಲ್ ಗೆಟ್ ಅಟ್ರಾಕ್ಟೆಡ್. ಏನೋ ಒಳ್ಳೇದಿದೆ ಅಂದ್ಬಿಟ್ಟು. ಮತ್ತು ಜಂಕ್ ಫುಡ್ಸು ತಿಂಗಳಿಗೆ ಒಂದ್ಸಲ ತಿನ್ಬೋದು ನಿಧಾನವಾಗಿ. ಈಗ ವಾರಕ್ಕೆ 2 ಸಲ ತಿನ್ನೋರು 15 ದಿನಕ್ಕೆ ಒಂದ್ಸಲ ಮಾಡ್ಕೋಬೋದು, ನಿಧಾನಕ್ಕೆ ಅದನ್ನು ತಿಂಗಳಿಗೆ ಒಂದ್ಸಲ ಮಾಡ್ಕೋಬೋದು. ಆಮೇಲೆ ಕಾರ್ನ್ ಬೇಲ್ ಅಂತ ಒಂದು ಸ್ಪೆಷಲ್ ಹೆಸರಿಟ್ಬಿಟ್ರೆ ಅದ್ರಲ್ಲಿ ಏನೋ ಇದೆ ಅಂತ ಹುಡ್ಕೊಂಡು ಡೆಫಿನೆಟ್ ಆಗಿ ಹೋಗ್ತಾರೆ. ಇದೆಲ್ಲ ಮಾಡೋದು ತುಂಬ ಕಷ್ಟ ಏನಿಲ್ಲ, ಮನೇಲೂ ಮಾಡ್ಕೋಬೋದು ಅಥವಾ ಕಾಲೇಜಸಲ್ಲೂ ಇಡ್ಬೋದಾಗಿರೋಂಥ ಪದಾರ್ಥಗಳೇ ಹೇಳ್ತಾ ಇರೋದು ನಾನು. ಇದನ್ನೆಲ್ಲ ಮಾಡ್ಬೋದು. ಮತ್ತೆ ಮನೆಯಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ರೊಟ್ಟಿಗಳು ಮಾಡ್ಬೋದು. ನಮ್ಮ ಟ್ರೆಡಿಷನಲ್ ಫುಡ್ಸೇ ಸುಮಾರಿದೆ. ಅದನ್ನೆಲ್ಲ ಈಗ ಹೇಳ್ದಾಗೆ ಹೆಚ್ಚು ತಂದೆ ಈ ರೀತಿ ಅದಿದೆ. ಆದ್ರೆ ಅದನ್ನ ಆದಷ್ಟು ಮಕ್ಕಳು ಈಗ ಸೈನ್ಸ್ ಸಿಂಪಲ್ ಈಗ 5th 6th ಸ್ಟ್ಯಾಂಡರ್ಡ್ ಇಂದಾನೇ ಶುರುವಾಗೋಗುತ್ತೆ. ವಾಟ್ ಇಸ್ ನ್ಯೂಟ್ರಿಷನ್, ವಾಟ್ ಇಟ್ ಇಸ್, ಏನು ತಿಂದರೆ ಏನು ಸಿಗುತ್ತೆ, ಪ್ರೋಟೀನ್ಸ್ ಯಾಕೆ ಬೇಕು, ವಿಟಮಿನ್ಸ್ ಯಾಕೆ ಬೇಕು ಅಂದ್ಬಿಟ್ಟು. ಅದಕ್ಕೆ ಪೇರೆಂಟ್ಸ್ ಆದಷ್ಟು ಇನಿಷಿಯೇಟಿವ್ ತಗೊಂಡು ಮನೆಗೆ ಜಾಸ್ತಿ ಹಣ್ಣು ತರೋದು, ಹಣ್ಣನ್ನೇ ಡಿಫ್ರೆಂಟ್ ವೆರೈಟಿಯಾಗಿ ಕೊಡೋದು. ದಿನ ಹಣ್ಣು ಕಟ್ ಮಾಡ್ಕೊಂಡ್ರೆ ಮಕ್ಕಳು ನಂಗೆ ಬೇಡ ಅಂತ ಡೆಫಿನೆಟ್ ಆಗಿ ಹೇಳ್ತಾರೆ. ಅದ್ರ ಬದಲು ಅದನ್ನ ಫ್ರೂಟ್ ಪಂಚೋ ಅಥವಾ ಏನಾದರೂ ಡಿಫ್ರೆಂಟ್ ಮಿಲ್ಕ್ ಶೇಕ್ ವೆರೈಟೀಸ್ ಬೇಕು. ತಿಂತೀನಿ ಅಂತ ಅದನ್ನೇ ಸೆಲೆಕ್ಟ್ ಮಾಡಿ ಅದು ಹೊರಗಡೆ ಸಿಗುವಂತ ಫುಡ್ಸ್ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಈಗ ಒಂದಿನ ಒಂದು ಚಿಪ್ಸ್ ತಗೊಂಡ್ರೆ ಮಾರನೇ ದಿನ ಅದ್ರದ್ದೇ ಇನ್ನೊಂದು ವೆರೈಟಿ ಇರುತ್ತೆ, ನಾ ಅದನ್ನ ತಿಂತೀನಿ ಅಂತ ಹೋಗ್ತಾರೆ. ಅದರಲ್ಲಿ ಹಾಗೇನೆ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಲ್ಲೂ ಅಷ್ಟೇ ಡಿಫ್ರೆಂಟ್ ಕಲರ್ಸ್ ನೋಡಿ ಹೋಗ್ತಾರೆ ಮಕ್ಕಳು. ಸೊ ಮನೆಯಲ್ಲೇ ಕಲರ್ಫುಲ್ ಆಗಿ ಏನಾದ್ರೂ ಮಾಡ್ಕೊಡ್ಬೋದು. ಈಗ ಚಪಾತಿನಲ್ಲೇ ಎಷ್ಟೊಂದು ವೆರೈಟಿ ಮಾಡ್ಬೋದು. ಒಂದಿನ ಕ್ಯಾರೆಟ್ ತುರ್ದು ಹಾಕ್ಬಿಟ್ಟು ಮಾಡ್ಬೋದು, ಒಂದಿನ ಪಾಲಕ್ ಹಾಕ್ಬೋದು. ಕಲರ್ಫುಲ್ ಆಗಿ ಏನೇ ಮಾಡಿದ್ರು ಮಕ್ಕಳು ಚಿಕ್ಕ ಮಕ್ಕಳಿಂದ ಶುರುವಾಗುತ್ತೆ. ನಾವೇನ್ ಕಲ್ತ್ಕೊಂಡ್ ಬರ್ತೀವಿ ಅದು ಚಿಕ್ಕ ವಯಸ್ಸಿಂದ ಬರುವಂತದ್ದು. ಓಕೆ, ನಿಮ್ಮೆಲ್ಲರ ಜೊತೆ ಮಾತಾಡ್ತೀನಿ. ನಿಜಕ್ಕೂ ಜಂಕ್ ಫುಡ್ಸ್ಗೆ ಪರ್ಯಾಯವಾಗಿ ಮನೆಯಲ್ಲಿ ಎಷ್ಟೊಂದು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ತಂದೆ ತಾಯಿ ಇಬ್ಬರು ಕೂಡ ದುಡಿಯೋರಾಗಿರ್ತಾರೆ, ಅವರೇ ಖುದ್ದಾಗಿ ಹೋಟೆಲ್ ಡಿಪೆಂಡೆಂಟ್ ಆಗಿರ್ತಾರೆ. ಇಂಥದ್ರಲ್ಲಿ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಮಾಡ್ಕೊಡೋಕ್ಕಾಗುತ್ತೆ, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಸಣ್ಣ ಬ್ರೇಕ್ನ ನಂತರ.